ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡ್ಬೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಬೇರೆ ಅವ್ರು ನಮ್ಮ ಕೇಂದ್ರದ ನಾಯಕರು, ಅವ್ರು ಏನು ಹೇಳಿದಾರೋ ಅದು ಕರೆಕ್ಟ್ ಇರ್ತದೆ. ಈಗ ಧರ್ಮಸ್ಥಳ ಹೋಗೋದು ಇಲ್ಲ ಕ್ಯಾನ್ಸಲ್. ಮೊನ್ನೆನೇ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ 3 ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ ಎಸ್.ಟಿ. ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ಗೊತ್ತಿಲ್ಲ ನಾನು. ಅವ್ರು ಹೇಳಿದ ಡೇಟ್ಗೆ ಹೋಗ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಾಳೆನೇ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಬಟ್ ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ. ಅವ್ರು ವೈಯಕ್ತಿಕ ಅದು. ಧನ್ಯವಾದಗಳು. ಸರ್, ಇವತ್ತು ಕೊಪ್ಪಳದಲ್ಲಿ ಗೇಟ್ ಇದು ಮಾಡ್ತಾರೆ ಸರ್. ಮೂರು ರಾಜ್ಯದ ಸಿಎಂಗಳು ಬರ್ತಿದ್ದಾರೆ. ನಾನು 3 ಬಾರಿ ಅಲ್ಲಿ ಹೋಗಿದ್ದೆ. ಗೇಟ್ ಹಾಕಿ ಅಂತೇಳಿ ಡಿಲೇ ಮಾಡಿದ್ರು. ಹಣ ಬಿಡುಗಡೆ ಮಾಡಿರಲಿಲ್ಲ ಕಾಂಟ್ರಾಕ್ಟ್ರಿಗೆ. ನಾನು 2 ಸರಿ ಅಲ್ಲಿ ಹೋಗಿ ಗಲಾಟೆ ಮಾಡಿದೆ. ಸೊ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಣ ಬಿಡುಗಡೆ ನಾನು ಡಿಮ್ಯಾಂಡ್ ಮಾಡಿದವನು ನಾನು, ಆರ್ ಅಶೋಕ. 3 ಬಾರಿ ಹೋಗಿದ್ದೆ. ಡಿಮ್ಯಾಂಡ್ ಮಾಡಿದವನು ನಾನು. ಹಣ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರು. ಡಿಮ್ಯಾಂಡ್ ಮಾಡಿದವ್ರನ್ನೂ ಕರೆದಿಲ್ಲ, ಹಣ ಬಿಡುಗಡೆ ಮಾಡೋ ಸಿದ್ದರಾಮಯ್ಯನವ್ರನ್ನೂ ಕರೆದಿಲ್ಲ. ಅರ್ಥ ಮಾಡಿಕೊಳ್ಳಿ. ಈಗಲಿಂದನೇ ಸಿದ್ದರಾಮಯ್ಯನವ್ರಿಗೆ ಕೊಡೋಕ್ಕೆ ಏನೇನು ಬೇಕೋ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಕರ್ಟಸಿಗಾದರೂ ಸಿದ್ದರಾಮಯ್ಯನವ್ರನ್ನ ಕರೆದಿಲ್ಲ. ಹಣ ಬಿಡುಗಡೆ ಮಾಡಿ ಆ ಗೇಟ್ ಟೆಂಡರ್ ಇರ್ಬೋದು, ಎವ್ರಿಥಿಂಗ್ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರೆಯೋದು. ಸೌಜನ್ಯಕ್ಕಾದರೂ ಕರೆಯೋವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅವರು ಮಾಜಿ ಮುಖ್ಯಮಂತ್ರಿ ಮತ್ತು MLA ಇರೋದ್ರಿಂದ ಏನು ಪ್ರೋಟೋಕಾಲ್ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ ಕರೀದೇ ಮಾಡ್ತಾ ಇರೋದು, ಅದು ಯಾವುದೇ ಪಾರ್ಟಿ ಇರ್ಬೋದು, ಕರೀದೇ ಮಾಡ್ತಾ ಇರೋವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮೂಲೆ ಗುಂಪು ಮಾಡೋಕ್ಕೆ, ಮೂಲೆ ಗುಂಪು ಮಾಡಿದ್ದಾರೆ, ಮೂಲೆ ಗುಂಪು ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡ್ಬೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಬೇರೆ ಅವ್ರು ನಮ್ಮ ಕೇಂದ್ರದ ನಾಯಕರು, ಅವ್ರು ಏನು ಹೇಳಿದಾರೋ ಅದು ಕರೆಕ್ಟ್ ಇರ್ತದೆ. ಈಗ ಧರ್ಮಸ್ಥಳ ಹೋಗೋದು ಇಲ್ಲ ಕ್ಯಾನ್ಸಲ್. ಮೊನ್ನೆನೇ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ 3 ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ ಎಸ್.ಟಿ. ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ರಾಜ್ಯಾಧ್ಯಕ್ಷರು ಹೋಗ್ತಾ ಇದಾರಲ್ಲ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ ನಾನು. ಅವ್ರು ಹೇಳಿದ ಡೇಟ್ಗೆ ಹೋಗ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಾಳೆನೇ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಬಟ್ ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ. ಅವ್ರು ವೈಯಕ್ತಿಕ ಅದು. ಧನ್ಯವಾದಗಳು. ಸರ್, ಇವತ್ತು ಕೊಪ್ಪಳದಲ್ಲಿ ಗೇಟ್ ಇದು ಮಾಡ್ತಾರೆ ಸರ್. ಮೂರು ರಾಜ್ಯದ ಸಿಎಂಗಳು ಬರ್ತಿದ್ದಾರೆ. ನಾನು 3 ಬಾರಿ ಅಲ್ಲಿ ಹೋಗಿದ್ದೆ. ಗೇಟ್ ಹಾಕಿ ಅಂತೇಳಿ ಡಿಲೇ ಮಾಡಿದ್ರು. ಹಣ ಬಿಡುಗಡೆ ಮಾಡಿರಲಿಲ್ಲ ಕಾಂಟ್ರಾಕ್ಟ್ರಿಗೆ. ನಾನು 2 ಸರಿ ಅಲ್ಲಿ ಹೋಗಿ ಗಲಾಟೆ ಮಾಡಿದೆ. ಸೊ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಣ ಬಿಡುಗಡೆ ನಾನು ಡಿಮ್ಯಾಂಡ್ ಮಾಡಿದವನು ನಾನು, ಆರ್ ಅಶೋಕ. 3 ಬಾರಿ ಹೋಗಿದ್ದೆ. ಡಿಮ್ಯಾಂಡ್ ಮಾಡಿದವನು ನಾನು. ಹಣ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರು. ಡಿಮ್ಯಾಂಡ್ ಮಾಡಿದವ್ರನ್ನೂ ಕರೆದಿಲ್ಲ, ಹಣ ಬಿಡುಗಡೆ ಮಾಡೋ ಸಿದ್ದರಾಮಯ್ಯನವ್ರನ್ನೂ ಕರೆದಿಲ್ಲ. ಅರ್ಥ ಮಾಡಿಕೊಳ್ಳಿ. ಈಗಲಿಂದನೇ ಸಿದ್ದರಾಮಯ್ಯನವ್ರಿಗೆ ಕೊಡೋಕ್ಕೆ ಏನೇನು ಬೇಕೋ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಕರ್ಟಸಿಗಾದರೂ ಸಿದ್ದರಾಮಯ್ಯನವ್ರನ್ನ ಕರೆದಿಲ್ಲ. ಹಣ ಬಿಡುಗಡೆ ಮಾಡಿ ಆ ಗೇಟ್ ಟೆಂಡರ್ ಇರ್ಬೋದು, ಎವ್ರಿಥಿಂಗ್ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರೆಯೋದು. ಸೌಜನ್ಯಕ್ಕಾದರೂ ಕರೆಯೋವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅವರು ಮಾಜಿ ಮುಖ್ಯಮಂತ್ರಿ ಮತ್ತು MLA ಇರೋದ್ರಿಂದ ಏನು ಪ್ರೋಟೋಕಾಲ್ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ ಕರೀದೇ ಮಾಡ್ತಾ ಇರೋದು, ಅದು ಯಾವುದೇ ಪಾರ್ಟಿ ಇರ್ಬೋದು, ಕರೀದೇ ಮಾಡ್ತಾ ಇರೋವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮೂಲೆ ಗುಂಪು ಮಾಡೋಕ್ಕೆ,
ಮೂಲೆ ಗುಂಪು ಮಾಡಿದ್ದಾರೆ, ಮೂಲೆ ಗುಂಪು ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ.